ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೃಕ್ಷ. ನೀವು ಹೇಗಿದ್ದೀರಿ? ಕರೆದ ವಿಡಿಯೋದಲ್ಲಿ ನಾವು ಕಟ್ಲಾ, ರೋಹು, ಮೃಗಾಲ್ ಮತ್ತು ಗ್ರಾಸ್ ಕಾರ್ಪ್ ಮೀನುಗಳನ್ನು ಯಾವುದೇ ತಾರ್ಪಾಲಿನ್ ಇಲ್ಲದೆ ನೈಸರ್ಗಿಕ ಹೊಂಡ ಅಥವಾ ಕೆರೆಯಲ್ಲಿ ಸಾಕೋದು ಹೇಗೆ ಅಂತ ನೋಡಿದ್ವಿ. ಆ ವಿಡಿಯೋಗೆ ನೀವು ಕೊಟ್ಟ ರೆಸ್ಪಾನ್ಸ್ ನಿಜಕ್ಕೂ ಅದ್ಭುತ. ಇವತ್ತು ನಾನು ನಿಮಗೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಕಮ್ಮಿ ಬಂಡವಾಳದಲ್ಲಿ ಅತಿ ಹೆಚ್ಚು ರೋಗ ನಿರೋಧಕ ಶಕ್ತಿ ಇರೋ ಮಾರ್ಕೆಟ್ನಲ್ಲಿ ವರ್ಷದ 365 ದಿನವೂ ಭರ್ಜರಿ ಡಿಮ್ಯಾಂಡ್ ಇರೋ 2 ಸೂಪರ್ ಜೋಡಿಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಂದಿದ್ದೀನಿ. ಅದೇ ನಮ್ಮ ಜಿಲೇಬಿ ಮೀನು ಅಥವಾ ತಿಲಾಪಿಯಾ ಮತ್ತು ಗೌರಿ ಮೀನು ಅಥವಾ ಗೌರಾಮಿ. ಇವತ್ತಿನ ವಿಡಿಯೋದಲ್ಲಿ ಇವೆರಡನ್ನು ಒಂದೇ ಹೊಂಡದಲ್ಲಿ ಒಟ್ಟಿಗೆ ಹೇಗೆ ಸಾಕೋದು, ಯಾವ ಪ್ರಮಾಣದಲ್ಲಿ ಮರಿ ಬಿಡಬೇಕು, ಝೀರೋ ಕಾಸ್ಟಲ್ಲಿ ಮೇವು ಕೊಡೋದು ಹೇಗೆ ಅಂತ A to Z ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ನೇಹಿತರೆ, ಫಸ್ಟ್ ನಾವು ಈ 2 ಮೀನುಗಳ ಕ್ಯಾರೆಕ್ಟರ್ ಅರ್ಥ ಮಾಡ್ಕೋಬೇಕು. ಜಿಲೇಬಿ ಮೀನು ಅಥವಾ ತಿಲಾಪಿಯಾ ಅನ್ನೋದು ತುಂಬಾನೇ ರಗಡ್ ಜೀವಿ. ಎಂಥದೇ ವಾತಾವರಣದಲ್ಲೂ ಹೊಂದ್ಕೊಳ್ಳುತ್ತೆ ಮತ್ತು ತುಂಬಾನೇ ಫಾಸ್ಟ್ ಆಗಿ ಬೆಳೆಯುತ್ತೆ. ಇವು ಕೆರೆಯ ಮಧ್ಯಭಾಗ ಮತ್ತು ಕೆಳಭಾಗದಲ್ಲಿ ಜಾಸ್ತಿ ಓಡಾಡ್ಕೊಂಡಿರ್ತವೆ. ಇನ್ನು ಗೌರಿ ಮೀನು ಅಂದ್ರೆ ಗೌರಾಮಿ. ಇದು ನೋಡೋಕೆ ತುಂಬಾ ಚಂದ, ಅಷ್ಟೇ ಪ್ರಶಾಂತವಾದ ಮೀನು. ಇದು ಬೆಳೆಯೋಕೆ ಜಿಲೇಬಿ ತರ ಫಾಸ್ಟ್ ಆಗಿ ಬೆಳೆಯಲ್ಲ, ಸ್ವಲ್ಪ ಟೈಮ್ ತಗೊಳತ್ತೆ. ಆದ್ರೆ ಇದರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಹೊಣ್ಣದ ಮೇಲ್ಭಾಗದಲ್ಲಿರೋ ಪಾಚಿ, ಕಸ, ಸತ್ತ ಎಲೆಗಳನ್ನೆಲ್ಲ ತಿಂದು ನೀರನ್ನ ಕ್ಲೀನ್ ಆಗಿಡತ್ತೆ. ಇವೆರಡನ್ನೂ ನಾವು ಮಿಶ್ರ ಮೀನು ಸಾಕಾಣಿಕೆ ಅಂದ್ರೆ ಪಾಲಿಕಲ್ಚರ್ ಮಾಡಬೇಕು. ಹಾಗೆ ಮಾಡುವಾಗ ರೇಷಿಯೋ ನೆನ್ಪಿರ್ಲಿ, 80% ಜಿಲೇಬಿ ಹಾಕಿದ್ರೆ ಕೇವಲ 20% ಮಾತ್ರ ಗೌರಿ ಮೀನು ಹಾಕಬೇಕು. ಉದಾಹರಣೆಗೆ, ನೀವು ನಿಮ್ಮ ಕೆರೆಗೆ ಅಥವಾ ಹೊಂಡಕ್ಕೆ ಒಟ್ಟು 1000 ಮರಿ ಬಿಡ್ತೀರಾ ಅನ್ಕೊಳ್ಳಿ. ಅದ್ರಲ್ಲಿ 800 ಜಿಲೇಬಿ ಮರಿ ಇರ್ಬೇಕು, ಬರೀ 200 ಗೌರಿ ಮರಿ ಇರ್ಬೇಕು. ಈ ರೀತಿ ಮಿಕ್ಸ್ ಮಾಡಿದ್ರೆ ಕೆರೆಯ ಎಲ್ಲ ಆಳದ ಜಾಗ ಮತ್ತು ಮೇಲ್ಭಾಗದ ಆಹಾರ ಸರಿಯಾಗಿ ಬಳಕೆಯಾಗಿ 2 ಮೀನುಗಳು ಚೆನ್ನಾಗಿ ಬೆಳೀತವೆ. ನಾನು ಹೋದ ವಿಡಿಯೋದಲ್ಲೂ ಖಂಡಿತವಾಗಿ ಹೇಳಿದ್ದೆ, ಇವತ್ತೂ ಹೇಳ್ತಾ ಇದ್ದೀನಿ. ದಯವಿಟ್ಟು ಮೀನು ಸಾಕಾಣಿಕೆಗೆ ತಾರ್ಪಾಲಿನ್ ಹೊಂಡ ಮಾಡಬೇಡಿ. ತಾರ್ಪಾಲಿನಲ್ಲಿ ನೈಸರ್ಗಿಕ ಆಹಾರ ಉತ್ಪತ್ತಿ ಆಗಲ್ಲ, ಖರ್ಚು ಜಾಸ್ತಿ, ಮೇಂಟೆನೆನ್ಸ್ ತಲೆನೋವು. ನಮ್ಮ ಮಣ್ಣಿನ ಕೆರೆ ಅಥವಾ ಹೊಂಡನೆ ಬೆಸ್ಟ್. ಕೆರೆ ರೆಡಿ ಮಾಡೋದು ಹೇಗೆ ಅನ್ನೋದನ್ನ ಕಳೆದ 2 ವಿಡಿಯೋದಲ್ಲಿ ಹೇಳುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ. ಮೊದಲಿಗೆ ಹಳೆ ನೀರನ್ನೆಲ್ಲ ಖಾಲಿ ಮಾಡಿ ಕೆರೆಯ ತಳಭಾಗ ಕನಿಷ್ಠ 5 ರಿಂದ 7 ದಿನ ಚೆನ್ನಾಗಿ ಬಿಸಿಲಿಗೆ ಒಣಗಬೇಕು. ಮಣ್ಣಿನಲ್ಲಿ ಬಿರುಕು ಬಿಡಬೇಕು. ಆಗ ಕೆಳಗಡೆ ಇರೋ ವಿಷಾನಿಲಗಳೆಲ್ಲ ಹೊರಟು ಹೋಗುತ್ತವೆ. ಆಮೇಲೆ ಎಕರೆಗೆ 100 ರಿಂದ 150 ಕಿಲೋಗ್ರಾಂ ಕೃಷಿ ಸುಣ್ಣ ಸಿಂಪಡಿಸಬೇಕು. ಇದು ಮಣ್ಣಿನ pH ಬ್ಯಾಲೆನ್ಸ್ ಮಾಡುತ್ತೆ ಮತ್ತು ಕ್ರಿಮಿಕೀಟಗಳನ್ನ ಕೊಲ್ಲುತ್ತೆ. ಇದರ ಜೊತೆಗೆ 2 ರಿಂದ 3 ಟ್ರ್ಯಾಕ್ಟರ್ ಹಸಿ ಸಗಣಿ ಅಥವಾ ಕೋಳಿ ಗೊಬ್ಬರ, ಆಡು ಕುರಿ ಗೊಬ್ಬರವನ್ನ ಕೆರೆಯ ತಳಕ್ಕೆ ಹಾಕಿ ಮಣ್ಣಿನ ಜೊತೆ ಮಿಕ್ಸ್ ಮಾಡಬೇಕು. ಇದಾದ್ಮೇಲೆ 3 ರಿಂದ 4 ಅಡಿ ನೀರು ತುಂಬಿಸಿ 10 ದಿನ ಹಾಗೆ ಬಿಟ್ಬಿಡಿ. ನೀರು ಮೆಲ್ಲಗೆ ತಿಳಿ ಹಸಿರು ಬಣ್ಣಕ್ಕೆ ತಿರುಗುತ್ತೆ. ಅಂದ್ರೆ ಕೆರೆಯಲ್ಲಿ ಮೀನಿಗೆ ಬೇಕಾದ ಪ್ಲಾಂಕ್ಟನ್ ಅನ್ನೋ ನೈಸರ್ಗಿಕ ಆಹಾರ ರೆಡಿ ಆಗಿದೆ ಅಂತ ಅರ್ಥ. ಆಮೇಲೆನೆ ನೀವು ಮರಿಗಳನ್ನ ಕೆರೆಗೆ ಬಿಡಬೇಕು. ಸ್ನೇಹಿತರೆ, ಮಾರ್ಕೆಟ್ನಲ್ಲಿ ಸಿಗೋ ಫ್ಯಾಕ್ಟರಿ ಫೀಡ್ಸ್ ತಂದು ಹಾಕಿದ್ರೆ ನಿಮ್ ಲಾಭದ ಅರ್ಧ ಹಣ ಅಲ್ಲೇ ಮುಳುಗಿ ಹೋಗುತ್ತೆ. ನಾವು ಮಾಡ್ತಾ ಇರೋದು ಕಮ್ಮಿ ಖರ್ಚಿನ ನೈಸರ್ಗಿಕ ಬೇಸಾಯ. ಈ ಜಿಲೇಬಿ ಮತ್ತು ಗೌರಿ ಎರಡಕ್ಕೂ ಅತಿ ಪ್ರಿಯವಾದ ಆಹಾರ ಅಂದ್ರೆ ಅಜೋಲ್ಲಾ. ನಿಮ್ಮ ಕೆರೆಯ ಒಂದು ಮೂಲೆಯಲ್ಲಿ ಅಥವಾ ಸಣ್ಣ ಹೊಂಡದಲ್ಲಿ ಅಜೋಲ್ಲಾ ಬೆಳೆಸಿಕೊಳ್ಳಿ. ದಿನ ಬೆಳಿಗ್ಗೆ 1 ಬುಟ್ಟಿ ಅಜೋಲ್ಲಾ ತಂದು ಕೆರೆಗೆ ಹಾಕಿದ್ರೆ ಸಾಕು, ಇವೆರಡು ಮುಗಿ ಬಿದ್ದು ತಿನ್ನತವೆ. ಅಜೋಲಾದಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ ಮೀನು ಬೇಗ ಬೆಳೆಯುತ್ತೆ. ಇನ್ನು ಎರಡನೇ ಮೇವು ಕಡ್ಲೆಕಾಯಿ ಹಿಂಡಿ ಅಥವಾ ತೆಂಗಿನಕಾಯಿ ಹಿಂಡಿ ಜೊತೆಗೆ ಅಕ್ಕಿ ತೌಡು ಮಿಕ್ಸ್ ಮಾಡೋದು. ಇವೆರಡನ್ನು ಸಮ ಪ್ರಮಾಣದಲ್ಲಿ ತಗೊಂಡು ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಸಣ್ಣ ಸಣ್ಣ ಮುದ್ದೆಗಳನ್ನಾಗಿ ಮಾಡಿ ಕೆರೆಯ ಬೇರೆ ಬೇರೆ ಕಡೆ ಇಡಬೇಕು. 3ನೇದು ಗೌರಿ ಮೀನಿನ ಸ್ಪೆಷಲ್ ಡಯಟ್. ಗೌರಿ ಮೀನಿಗೆ ಎಳೆಕೋಸು ಎಲೆಗಳು,
ಮೃದುವಾದ ಹುಲ್ಲು ಮತ್ತು ಬಾಳೆಕಂದಿನ ಸಣ್ಣ ತುಂಡುಗಳನ್ನ ಹಾಕಿದ್ರೆ ತುಂಬಾ ಇಷ್ಟಪಟ್ಟು ತಿನ್ನುತ್ತವೆ. ಕೆರೆ ಸುತ್ತಮುತ್ತ ಸಿಗೋ ನೈಸರ್ಗಿಕ ಸಗಣಿ ಮತ್ತು ಕೋಳಿ ಗೊಬ್ಬರದಿಂದ ಕೆರೆಯ ತಳದಲ್ಲಿ ಸಣ್ಣ ಪುಟ್ಟ ಹುಳುಗಳು ಹುಟ್ಕೊಳ್ತವೆ. ಅವು ಜಿಲೇಬಿ ಮೀನಿಗೆ ಭರ್ಜರಿ ಪ್ರೋಟೀನ್ ಸಪ್ಲಿಮೆಂಟ್. ಜಿಲೇಬಿ ಮತ್ತು ಗೌರಿ ಮೀನುಗಳಿಗೆ ಬೇರೆ ಮೀನುಗಳ ತರ ಹೈಟೆಕ್ ಆಕ್ಸಿಜನ್ ಮೆಷಿನ್ ಅಥವಾ ಏರೇಟರ್ ಬೇಡವೇ ಬೇಡ. ಇವುಗಳಿಗೆ ಗಾಳಿಯಲ್ಲಿರೋ ಆಕ್ಸಿಜನ್ ನೇರವಾಗಿ ತಗೊಳ್ಳೋ ವಿಶೇಷ ಶಕ್ತಿ ಇರುತ್ತೆ. ಆದ್ರೂ ನಾವು ಕೆಲವು ಮುನ್ನೆಚ್ಚರಿಕೆ ತಗೋಬೇಕು. ದಿನ ಬೆಳಿಗ್ಗೆ ಸೂರ್ಯ ಹುಟ್ಟೋ ಮುಂಚೆ ಕೆರೆ ಹತ್ರ ಹೋಗಿ ಒಮ್ಮೆ ನೋಡಿ. ಮೀನುಗಳು ಕೆರೆಯ ಮೇಲ್ಭಾಗಕ್ಕೆ ಬಂದು ಗಾಳಿ ತಗೋತಾ ಇದ್ರೆ ನೀರಲ್ಲಿ ಆಕ್ಸಿಜನ್ ಕಮ್ಮಿ ಆಗಿದೆ ಅಂತ ಅರ್ಥ. ಅವಾಗ ಕೆರೆಗೆ ಸ್ವಲ್ಪ ಫ್ರೆಶ್ ನೀರು ಹರಿಸಬೇಕು. ಅಥವಾ ಕೆರೆ ನೀರನ್ನೇ ಮೋಟಾರ್ ಮೂಲಕ ವಾಪಸ್ ಕೆರೆಗೆ ಸ್ಪ್ರೇ ಮಾಡಬೇಕು. ತಿಂಗಳಿಗೊಮ್ಮೆ ನೀರು ಅತಿಯಾಗಿ ಪಾಚಿ ಕಟ್ಟಿ ದಪ್ಪ ಆಗಿದ್ರೆ ಅಥವಾ ಕೆಟ್ಟ ವಾಸನೆ ಬರ್ತಾ ಇದ್ರೆ 1 ಎಕರೆಗೆ 20-30 ಕಿಲೋಗ್ರಾಂ ಸುಣ್ಣವನ್ನ ನೀರಲ್ಲಿ ಕರಗಿಸಿ ಕೆರೆಯ ಸುತ್ತ ಸಿಂಪಡಿಸಿ. ಇದರಿಂದ ನೀರು ಪ್ಯೂರ್ ಆಗುತ್ತೆ. ನೆನ್ಪಿಡಿ, ಜಿಲೇಬಿ ಮೀನುಗಳು ಕೆರೆಯಲ್ಲೇ ತುಂಬಾ ಫಾಸ್ಟ್ ಆಗಿ ಮರಿ ಮಾಡ್ತಾ ಹೋಗ್ತವೆ. ಕೆರೆಯಲ್ಲಿ ಮೀನಿನ ಸಂಖ್ಯೆ ಅತಿಯಾದ್ರೆ ಸೈಜ್ ಬೆಳೆಯಲ್ಲ. ಅದಕ್ಕೆ 5-6 ತಿಂಗಳು ಆಗ್ತಾ ಇದ್ದ ಹಾಗೆ ದೊಡ್ಡ ದೊಡ್ಡ ಮೀನುಗಳನ್ನ ಬಲೆಯಿಂದ ಹಿಡಿದು ಮಾರ್ಕೆಟ್ಗೆ ಕಳಿಸ್ತಾ ಇರಬೇಕು. ಸಣ್ಣ ಮರಿಗಳಿಗೆ ಬೆಳೆಯೋಕೆ ಜಾಗ ಮಾಡಿಕೊಡ್ಬೇಕು. ಯಾವುದೇ ಬಿಸ್ನೆಸ್ ಆದ್ರೂ ಲಾಭ ನಷ್ಟ ಎರಡನ್ನೂ ತಿಳ್ಕೋಬೇಕು. ಮೊದಲಿಗೆ ಇವುಗಳ ಅನುಕೂಲಗಳು ಏನಪ್ಪಾ ಅಂದ್ರೆ, ಇವುಗಳಿಗೆ ಬೇಗನೆ ಯಾವುದೇ ರೋಗ ಬರಲ್ಲ. ನೀರಿನ ಕ್ವಾಲಿಟಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ತಡ್ಕೊಂಡು ಬದುಕುತ್ತವೆ. ಲೋಕಲ್ ಮಾರ್ಕೆಟ್ನಲ್ಲಿ ಹಳ್ಳಿಗಳಲ್ಲಿ ಜಿಲೇಬಿ ಮೀನಿಗೆ ಹೆವಿ ಕ್ರೇಜ್ ಇದೆ. ಇವುಗಳ ಸಾಕಾಣಿಕೆ ಖರ್ಚು ತುಂಬಾ ಕಮ್ಮಿ. ಈಗ ಅನಾನುಕೂಲಗಳು ಅಥವಾ ಸವಾಲುಗಳು ಏನಪ್ಪಾ ಅಂದ್ರೆ, ಜಿಲೇಬಿ ಮೀನಿನ ಅತಿ ದೊಡ್ಡ ಮೈನಸ್ ಪಾಯಿಂಟ್ ಅಂದ್ರೆ ಇವು ಕೇವಲ 3 ತಿಂಗಳಲ್ಲೇ ಮರಿ ಮಾಡಕ್ಕೆ ಶುರು ಮಾಡ್ತವೆ. ಕೆರೆಯಲ್ಲಿ ಮರಿಗಳು ಜಾಸ್ತಿ ಆದ್ರೆ ಯಾವುದೇ ಮೀನು 0.5 ಕಿಲೋಗ್ರಾಂಗಿಂತ ಜಾಸ್ತಿ ತೂಕ ಬರಲ್ಲ. ಇಳುವರಿಯಲ್ಲಿ ಕುಂಠಿತವಾಗತ್ತೆ. ಗೌರಿ ಮೀನು ತುಂಬಾನೇ ನಿಧಾನವಾಗಿ ಬೆಳೆಯುತ್ತೆ. ಜಿಲೇಬಿ 6 ತಿಂಗಳಿಗೆ ಮಾರಾಟಕ್ಕೆ ರೆಡಿ ಆದ್ರೆ ಗೌರಿ ಮೀನು 1 ಕಿಲೋಗ್ರಾಂ ತೂಕ ಬರ್ಲು ಕನಿಷ್ಠ 1-1.5 ವರ್ಷ ಬೇಕಾಗಬಹುದು. ಅದಕ್ಕೆ ತಾಳ್ಮೆ ತುಂಬಾ ಮುಖ್ಯ. ಮೀನು ಸಾಕಾಣಿಕೆಯಲ್ಲಿ ನೀವು ಸೋಲೋದು ಅಥವಾ ಗೆಲ್ಲೋದು ನೀವು ತರೋ ಮರಿಗಳ ಗುಣಮಟ್ಟದ ಮೇಲೆ ನಿರ್ಧಾರ ಆಗತ್ತೆ. ಸುಮ್ನೆ ಸಿಕ್ ಕಡೆ ತರಬೇಡಿ. ಜಿಲೇಬಿ ಮೀನು ತರುವಾಗ ಯಾವಾಗ್ಲೂ ಪ್ರೈವೇಟ್ ಹ್ಯಾಚರಿಗಳಲ್ಲಿ ಮೊನೊಸೆಕ್ಸ್ ತಿಲಾಪಿಯಾ ಅಂತಾನೆ ಕೇಳಿ ತರಬೇಕು. ಇವುಗಳಲ್ಲಿ ಬರೀ ಗಂಡು ಮೀನುಗಳು ಮಾತ್ರ ಇರುತ್ತೆ. ಇವು ಕೆರೆಯಲ್ಲಿ ಮರಿ ಹಾಕಲ್ಲ. ಹಾಗಾಗಿ ಮೀನುಗಳು ಸೂಪರ್ ಸೈಜ್ ಆಗಿ ಬೆಳೆಯುತ್ತೆ. ಗೌರಿ ಮತ್ತು ಜಿಲೇಬಿ 2 ಮರಿಗಳನ್ನ ನಿಮ್ಮ ಹತ್ತಿರದ ಸರ್ಕಾರಿ ಮೀನುಗಾರಿಕೆ ಇಲಾಖೆಯ ಹ್ಯಾಚರಿಗಳಲ್ಲಿ ಅಂದ್ರೆ ಗವರ್ನ್ಮೆಂಟ್ ಫಿಶರೀಸ್ ಹ್ಯಾಚರೀಸ್ ಅಥವಾ KRS, ಕಬಿನಿ, BRP ತರಹದ ಪ್ರಮುಖ ಸರ್ಕಾರಿ ಕೇಂದ್ರಗಳಲ್ಲಿ ಕಮ್ಮಿ ಬೆಲೆಗೆ ಬುಕ್ ಮಾಡಿ ತಗೋಬಹುದು. ಮರಿಗಳನ್ನ ತರುವಾಗ ಆಕ್ಸಿಜನ್ ಪ್ಯಾಕಿಂಗ್ ಚೀಲದಲ್ಲೇ ತರಬೇಕು ಮತ್ತು ಮುಂಜಾನೆ ಅಥವಾ ಸಂಜೆ ತಂಪಾದ ವೇಳೆಯಲ್ಲೇ ಕೆರೆಗೆ ಬಿಡಬೇಕು. ಸ್ನೇಹಿತರೆ, ಈಗ 30x40 ಅಡಿಯ ಲೆಕ್ಕಾಚಾರ ನೋಡೋಣ. ನಮ್ಮ 30x40 ಅಡಿಯ ಸಣ್ಣ ಹೊಂಡದಲ್ಲಿ ಕೇವಲ 300 ಮೀನು ಸಾಕೋಕೆ ಮಾತ್ರ ಅವಕಾಶ ಇರೋದ್ರಿಂದ ನೀವು ಯಾವ ರೀತಿ ಮರಿ ಬಿಡಬೇಕು ಅನ್ನೋದು ತುಂಬಾನೇ ಮುಖ್ಯ. ನೀವು ಬರೀ ವ್ಯಾಪಾರಕ್ಕೆ 6 ತಿಂಗಳಲ್ಲಿ ಫಾಸ್ಟ್ ಆಗಿ ದುಡ್ಡು ಮಾಡಬೇಕು ಅನ್ಕೊಂಡ್ರೆ ಹ್ಯಾಚರಿಯಿಂದ ತಂದ 240 ಮೊನೊಸೆಕ್ಸ್ ಗಂಡು ಜಿಲೇಬಿ ಮರಿಗಳ ಜೊತೆ ಬರೀ 60 ಗೌರಿ ಮರಿಗಳನ್ನ ಹಾಕಿ ಸಾಕಿ. ಒಂದು ವೇಳೆ ಹೊಂಡದಲ್ಲೇ ಮರಿ ಉತ್ಪತ್ತಿ ಆಗೋ ತರ ಬ್ರೀಡಿಂಗ್ ಮಾಡಬೇಕು ಅನ್ಕೊಂಡ್ರೆ ಮರಿಗಳ ಸಂಖ್ಯೆ ಕಮ್ಮಿ ಮಾಡಬೇಕು. ಅಂದ್ರೆ 60 ಹೆಣ್ಣು ಜಿಲೇಬಿ ಮೀನುಗಳು, 20 ಗಂಡು ಜಿಲೇಬಿ ಮೀನುಗಳು ಮತ್ತು 40 ಗೌರಿ ಮೀನುಗಳನ್ನ ಮಾತ್ರ ಬಿಡಬೇಕು. ಬ್ರೀಡಿಂಗ್ ಹೊಂಡದಲ್ಲಿ ಯಾವಾಗ್ಲೂ ನೆನಪಿಡಿ, 1 ಗಂಡು ಮೀನಿಗೆ 3 ಹೆಣ್ಣು ಮೀನಿನ ರೇಷಿಯೋ ಇರಬೇಕು. ಆಗ್ಲೇ ಜಿಲೇಬಿ ಮೀನುಗಳು ಸರಿಯಾಗಿ ಮರಿ ಮಾಡೋಕೆ ಸಾಧ್ಯ.
ಇನ್ನು 30 by 40 ಅಡಿಯ ಸಣ್ಣ ಹೊಂಡದ ಮೇಂಟೆನೆನ್ಸ್ ವಿಷಯಕ್ಕೆ ಬಂದ್ರೆ, ಸಣ್ಣ ಹೊಂಡದಲ್ಲಿ ನೀರು ಬೇಗ ಗಲೀಜಾಗುತ್ತೆ. ಅದಕ್ಕೆ ವಾರಕ್ಕೊಮ್ಮೆ ನೀರನ್ನ ನೋಡಿ, ವಾಸನೆ ಬಂದ್ರೆ ಸ್ವಲ್ಪ ನೀರನ್ನ ತೋಟಕ್ಕೆ ಹರಿಸಿ ಫ್ರೆಶ್ ನೀರು ತುಂಬಿಸಿ. ಬ್ರೀಡಿಂಗ್ ಹೊಂಡದಲ್ಲಿ ಪ್ರತಿ ತಿಂಗಳು ಸಾವಿರಾರು ಹೊಸ ಮರಿಗಳು ಹುಟ್ಟೋದ್ರಿಂದ ನೀವು ಕಡ್ಡಾಯವಾಗಿ ತಿಂಗಳಿಗೊಮ್ಮೆ ದೊಡ್ಡ ಮೀನುಗಳನ್ನ ಬಲೆಯಿಂದ ಹಿಡಿದು ಖಾಲಿ ಮಾಡ್ತಾನೇ ಇರಬೇಕು. ದೊಡ್ಡ ಮೀನುಗಳನ್ನ ಹಿಡಿದು ಮಾರಾಟ ಮಾಡ್ತಾ ಇದ್ರೆ ಮಾತ್ರ ಕೆರೆಯಲ್ಲಿ ಆಕ್ಸಿಜನ್ ಶಾರ್ಟೇಜ್ ಆಗಲ್ಲ ಮತ್ತು ಸಣ್ಣ ಮರಿಗಳಿಗೂ ಬೆಳೆಯೋಕೆ ಸರಿಯಾದ ಜಾಗ ಸಿಗುತ್ತೆ. ಪ್ರತಿ 2 ತಿಂಗಳಿಗೊಮ್ಮೆ ಕೇವಲ 2 ಕಿಲೋಗ್ರಾಂ ಸುಣ್ಣವನ್ನ ನೀರಲ್ಲಿ ಕರಗಿಸಿ ಕೆರೆಯ ಸುತ್ತ ಸಿಂಪಡಿಸ್ತಾ ಬಂದ್ರೆ ಸಣ್ಣ ಜಾಗದಲ್ಲೂ ಯಾವುದೇ ರೋಗದ ಭಯ ಇಲ್ಲದೆ ಹೆಲ್ತಿಯಾಗಿ ಮೀನು ಬೆಳೆಸಬಹುದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಯಾವುದೇ ಹೈಟೆಕ್ ಕಾಂಕ್ರೀಟ್ ಟ್ಯಾಂಕ್ ಬೇಡ, ದುಬಾರಿ ತಾರ್ಪಾಲಿನ್ ಬೇಡ, ಕೆಮಿಕಲ್ ಬೇಡ. ನಮ್ಮ ಮಣ್ಣಿನ ಕೆರೆಯಲ್ಲಿ ನೈಸರ್ಗಿಕವಾಗಿ ಸಿಗೋ ಅಜೋಲಾ, ಸಗಣಿ, ಹಿಂಡಿ ಬಳಸಿ ಜಿಲೇಬಿ ಮತ್ತು ಗೌರಿ ಮೀನನ್ನ ಆರಾಮವಾಗಿ ಸಾಕಬಹುದು. ಖರ್ಚು ತೀರಾ ಕಮ್ಮಿ, ಆದ್ರೆ ಸಿಗೋ ಲಾಭ ಮಾತ್ರ ಗ್ಯಾರಂಟಿ. ನೀವು ಕೂಡ ಇವತ್ತೇ ಪ್ಲಾನ್ ಮಾಡಿ ಸಣ್ಣದಾಗಿ ಶುರು ಮಾಡಿ, ಆಮೇಲೆ ದೊಡ್ಡ ಮಟ್ಟಕ್ಕೆ ಬೆಳೆಸಿ. ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಭಾರತದ ಕಮರ್ಷಿಯಲ್ ಮೀನುಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾವಾಗ್ಲೂ ಹೇಳುವಂತೆ, ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಹತ್ತಿರದ ಕೃಷಿ ಇಲಾಖೆಯನ್ನ ಸಂಪರ್ಕಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಮ ವೃಕ್ಷ. ನಾನು ನಿಮ್ಮೆಲ್ಲರನ್ನೂ ಮತ್ತೆ ಭೇಟಿಯಾಗುತ್ತೇನೆ.